ನಮಸ್ಕಾರ ವೀಕ್ಷಕರೇ. ಪೈಲ್ಸ್ ಅಂದರೆ ಗಂಟುಗಳು, ಗುದದ್ವಾರ ಜಾಗದಲ್ಲಿ ಗಂಟು ಅಂತ ಕರೀತೇವೆ. ಅದರಲ್ಲಿ 2 ಟೈಪ್ ಇರುತ್ತೆ, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಪೈಲ್ಸ್. ಅದರದ್ದು ಸಿಮ್ಟಮ್ಸ್ ಏನಂದರೆ ರಕ್ತಸ್ರಾವ ಆಗುವುದು, ಮೋಷನ್ ಹೋಗಿ ನೋವಾಗುವುದು, ಮೋಷನಲ್ಲಿ ಕೆರೆತ ಆಗೋದು ಮೋಷನ್ ಹೋಗುವಾಗ, ಆಮೇಲೆ ಗಂಟು ಬರೋದು ಮೋಷನ್ ಹೋಗುವಾಗ. ಸೊ ದೀಸ್ ಆರ್ ದ ಸಿಮ್ಟಮ್ಸ್ ಆಫ್ ಪೈಲ್ಸ್. ಸೊ ನಾವು ಅದರ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತೇವೆ. ಎಸ್, ಟ್ರೀಟ್ಮೆಂಟ್ ಬಗ್ಗೆ ಅಂದರೆ ಆಪ್ಷನ್ಸ್ ಇದ್ದಾವೆ. ಓಪನ್ ಟೆಕ್ನಿಕ್ ಇದೆ, ಮತ್ತು ಲೇಸರ್ ಇದೆ, ಸ್ಟೇಪ್ಲರ್ ಟೆಕ್ನಿಕ್ ಇದೆ, ಮತ್ತು ಕ್ರಯೋ ಸರ್ಜರಿ ಇದೆ. ಈಗ ಕಾಮನಾಗಿ ಮಾಡ್ತಿರೋದು ಲೇಸರ್ ಟೆಕ್ನಿಕ್. ಸೊ ಆಲ್ಮೋಸ್ಟ್ ಆಲ್ ಗ್ರೇಡ್ಸ್ ಪೈಲ್ಸ್ಗೆ ನಾವು ಲೇಸರ್ ಟೆಕ್ನಿಕ್ಕಿಂದ ಟ್ರೀಟ್ಮೆಂಟ್ ಪಡ್ಕೋಬೋದು. ಸೊ ಅಡ್ವಾಂಟೇಜಸ್ ಏನಂದರೆ ಲೇಸರ್ ಟೆಕ್ನಿಕ್ ಮಾಡೋದ್ರಿಂದ ಡೇ ಕೇರ್ ಸರ್ಜರಿ ಅಂದರೆ 24 ಅವರ್ಸಲ್ಲಿ ನಾವು ಪೇಷಂಟನ್ನು ವಾಪಸ್ ಮನೆಗೆ ಕಳಿಸ್ಬೋದು, ಪೇನ್ ಫ್ರೀ. ಸೊ ಆಲ್ಮೋಸ್ಟ್ 80% ಪೇನ್ ಕಡಿಮೆ ಆಗಿದೆ ಓಪನ್ ಮತ್ತು ಲೇಸರ್ ಟೆಕ್ನಿಕ್ ಮಾಡೋ ಡಿಫ್ರೆನ್ಸಸಲ್ಲಿ. ಮತ್ತು ರಕ್ತಸ್ರಾವ ಏನಾಗುತ್ತೆ ಆಲ್ಮೋಸ್ಟ್ ತುಂಬ ಕಡಿಮೆ ಆಗಿದೆ. ಹಾಗೂ ಪೇಷಂಟ್ಗೆ ನಾವು ಬೇಗ ವಾಪಸ್ ಮನೆಗೆ ಕಳಿಸ್ಬೋದು, ಬೇಗ ಅವರು ಕೆಲಸಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದೇ ನವಂಬರ್ 20ರಂದು ನಾವು ವರ್ಲ್ಡ್ ಪೈಲ್ಸ್ ಡೇ ಅನ್ನು ಆಚರಿಸುತ್ತಿದ್ದೇವೆ. ಸೊ ಅದೇ ಇದರಲ್ಲಿ ನಾವು ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಒಂದು ಫ್ರೀ ಹೆಲ್ತ್ ಕ್ಯಾಂಪನ್ನು ಮಾಡ್ತಾಯಿದ್ದೇವೆ. ಅದರಲ್ಲಿ ಪೈಲ್ಸ್, ಫಿಷರ್, ಫಿಸ್ಟುಲಾ ಇದು ಯಾವುದೇ ಸಮಸ್ಯೆಯಿಂದ ಬಳಲ್ತಿದ್ದರೆ ಮುಜುಗರವಿಲ್ಲದೆ ನಮ್ಮ ಹತ್ರ ಆಸ್ಪತ್ರೆಯಲ್ಲಿ ಬಂದು ಕನ್ಸಲ್ಟೇಷನ್ ಪಡೆದುಕೊಂಡು ಟ್ರೀಟ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡಬೇಕಂದು ಎಲ್ಲ ಕಲಬುರಗಿ ಜನತೆಯಲ್ಲಿ ವಿನಂತಿಸುತ್ತೇನೆ. ನಮಸ್ಕಾರ.